ಒಂದು ಪ್ರತಿಯೊಂದು ದೇಶ ಅಲ್ಲ ಅವ್ರು ಒಂದು ಬೇಕಾಗುತ್ತೆ ಅವ್ರು ಕೊಟ್ಬಿಡೋದು. ಇದನ್ನು ನೀವು ಫೋಟೋ ತಗೊಳ್ಳಲ್ಲ, ಆ PDF ಮಾಡ್ಕೊಳ್ಳೋದು, ಆಮೇಲೆ ಪ್ರಿಂಟ್ ಔಟ್ ತಗೊಳ್ಳೋದು. DC ಅವ್ರನ್ನ ಎಂಟರ್ ಮಾಡಿದ್ದಾರೆ. ಕೆಲಸ ಮಾಡ್ತಿರೋದು ಯಾರು? PLD ಬ್ಯಾಂಕ್ ಅವರು. ನನ್ನ ಹೆಸರು ಪ್ರಭುಸ್ವಾಮಿ ಅನ್ನೋರ ಹೆಸರಲ್ಲಿ ಇದನ್ನು ಕಟ್ಟಡ ಲೈಸೆನ್ಸ್ ತಂದಿದ್ದಾರೆ. ಅದನ್ನು ಇನ್ಫಾರ್ಮೇಷನ್ ಮಾಡಿ ಮೇಡಮ್, ನಮ್ಮ ಪುರಸಭೆಯಿಂದ ನಾನು ತಮಗೆ ನಮ್ಮ ಚೀಫ್ ಆಫೀಸರ್ ಮುಖಾಂತರ ಒಂದು ಕ್ವೆಶನ್ ಕಳ್ಸೋಕ್ಕೆ ಹೇಳ್ತೀನಿ. DC ಸಾಹೇಬ್ರಿಗೆ ಕೊಟ್ಟಿರೋದಲ್ವ ಮನವಿ ಸ್ಟೇಷನ್ಗೆ ನಿಮ್ಗೆ ನಾನು ಹಾಕ್ತೀನಿ ಕಳಿಸಿ ಒಂದು ಮಾತೇ ಆಗ್ತೀನಿ. ಥ್ಯಾಂಕ್ ಯು. ನಮ್ಮ ಪುರಸಭೆದು ಪಾರ್ಕ್ ಜಾಗ ಮೇಡಮ್, ಸರ್ವೆ ನಂಬರ್ 244ರಲ್ಲಿ 6 ಎಕರೆ 32 ಗುಂಟೆ ಇದೆ ಮೇಡಮ್. ಅದರಲ್ಲಿ PLD ಬ್ಯಾಂಕ್ ಅವರು ಹಿಂದೆ ಒಬ್ಬ ಆಡಳಿತಾಧಿಕಾರಿಯವರು ಬಂದಿದ್ರು, ಕೆಂಪೇಗೌಡ ಅಂತ. ಅವರೇ ಸ್ವಂತ ಅವರ ಇದನ್ನು ಎಲ್ಲೂ ಸರ್ಕಾರದ ಪರ್ಮಿಷನ್ ತಗೊಂಡೇ ಆ ಭೂಮಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅನ್ನೋ ಒಂದು ದಾಖಲೆ ಇಟ್ಕೊಂಡು. ನನ್ನ ವಾರ್ಡಲ್ಲಿ ಎಷ್ಟೋ ಏನೋ ಮಾಡ್ತಾ ಇರೋದು ಮೇಡಮ್. 17ನೇ ವಾರ್ಡ್ ಗ್ರಾಮ ಅಲ್ಲೆಂದ್ರೆ ಈಗ ಓಪನ್ ಬಯಲುರಂಗ ಮಂದಿರ ಅಂತ ಸುಮಲತಾ ಅವ್ರ ಗ್ರ್ಯಾಂಡ್ ಒಂದು ಹಾಕ್ಸಿದ್ದೀವಿ. ಈ ನಂಬರು 244ರಲ್ಲಿ 6 ಎಕರೆ 32 ಗುಂಟೆ ಸರಿನಾ? ಅದು ಪುರಸಭಾ ಪಾರ್ಕ್ ಜಾಗ. ಅದು ಹಿಂದೆ ಯಾವ ಒಬ್ಬ ತಾಲೂಕು ಆಡಳಿತಾಧಿಕಾರಿ ಬಂದಿದ್ದು, ನಮ್ಮ ಪುರಸಭೆಗೆ ಆಡಳಿತಾಧಿಕಾರಿಯಾಗಿ ಬಂದಿದ್ದವರು ಅಂತಾರೆ ಕೆಂಪೇಗೌಡ ಅನ್ನೋರು. ನಮ್ಮ ಪುರಸಭಾ ನಿವೇಶನನ ನಮ್ಮ ಕೇರ್ಪೇಟೆನಲ್ಲಿ ಅವರಿಗೆ PLD ಬ್ಯಾಂಕ್ನಲ್ಲಿ ನಮ್ಮ ಪುರಸಭೆ ನಿವೇಶನನೇ ಕೊಟ್ಟಿದ್ರೂ ಸಹ ಮತ್ತೊಂದು ನಿವೇಶನನ ಅವರು ಬರ್ಕೊಟ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ನಮ್ಮ ಪರಭಾರೆ ಮಾಡಿದ್ರು ನಮ್ಮ ಪುರಸಭೆಯಿಂದವ. ಆ ಒಂದು ಆದೇಶಕ್ಕೆ DC ಅವ್ರ ಸೈನ್ ಆಗಲಿ, DC ಅವರ ಆದೇಶ ಆಗಲಿ, ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಆದೇಶ ಆಗಲಿ ಇವ್ರಿಗೆ ನಿವೇಶನ ಕೊಟ್ಟಿರೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ. ಹಂಗಾಗಿ ಇದು ಕೆಲವು ದಿನಗಳ ನಂತರ ನಮ್ಮ ಪುರಸಭೆಯವರೇನೆ ಇದು ಅಕ್ರಮವಾಗಿ ಕೆಂಪೇಗೌಡರು ಬರ್ಕೊಟ್ಟವ್ರೆ ಅಂತ ಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕಿದ್ರು. ಪುರಸಭೆಯವರ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಹಾಕಿದಂಥ ಕೇಸು ವಜಾ ಆಯಿತು. ಸರಿಯಾದ ಡಾಕ್ಯುಮೆಂಟನ್ನು ಒದಗಿಸಲಿಲ್ಲ ಅಂತ ಅಂದ್ಬಿಟ್ಟು ವಜಾ ಮಾಡಿದ್ರು ಅಷ್ಟೇ. ಅಲ್ಲಿಗೆ ಸತ್ತೋಗ್ಲಿಲ್ಲ ಅದನ್ನ. ಮತ್ತೆ ಅದು ತದನಂತರ ಒಂದು 16 ವರ್ಷಗಳ ಕಾಲ ಯಾರೂ ಅದ್ರ ಬಗ್ಗೆ ನಿಗಾ ವಹಿಸದೇ ಇದ್ರಿಂದ ಈಗ ಬಂದಂತ ಈಗ KV ಈಶ್ವರ್ ಪ್ರಸಾದ್ ಅವರ ಧರ್ಮಪತ್ನಿ ಅವರು ಅಧ್ಯಕ್ಷರಾದ ಮೇಲೆ ಆ ಸೈಟನ್ನು ಅವರು ಒಂದು ನಿವೇಶನವನ್ನಾಗಿ ಒಂದು PLD ಬ್ಯಾಂಕಿಗೆ ಬಿಲ್ಡಿಂಗ್ ಕಟ್ಟಕ್ಕೋಸ್ಕರ ನಿಮ್ಮ ಹತ್ರ ಲೈಸೆನ್ಸ್ಗೆಲ್ಲನೂ ಪ್ರಭಾವ ಬೆಳೆಸಿ ಲೈಸೆನ್ಸ್ ತಗೊಂಡು ಕಟ್ತಾ ಇದ್ದಾರೆ. ಇದು ಅಕ್ರಮ ಅಂತ ನಮ್ಮ ಶ್ರೀನಿವಾಸ್ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿದ್ರು. ಆ ರಿಟ್ ಪಿಟಿಷನ್ ಹಾಕಿದ ಮೇಲೆ ಕೋರ್ಟ್ ಸ್ಟೇ ಕೊಟ್ಟಿದೆ. ಇದು ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ನೀವು ಕಾಪಾಡಬೇಕಾಗಿದ್ದು ನಮ್ಮ ಪುರಸಭೆಯವರದ್ದು ಜವಾಬ್ದಾರಿ. ದಯಮಾಡಿ ಈಗಲೇ ನಮ್ಮ ಆರಕ್ಷಕರ ಒಂದು ಸಹಾಯ ಪಡ್ಕೊಂಡು, ಇನ್ಸ್ಪೆಕ್ಟರ್ ಸಹಾಯ ಪಡ್ಕೊಂಡು ಅವ್ರಿಗೊಂದು ಕೂಡಲೇ ಅದನ್ನು ತಡೆ ಮಾಡಿ ನೆಕ್ಸ್ಟ್ ಹಿಯರಿಂಗ್ ಬರೋದ್ರೊಳಗೆ ಅವ್ರಿಗೆ ನೀವು ಎಚ್ಚರ ವಹಿಸಬೇಕು. ಅಲ್ಲಿ ಏನು ಕಾಮಗಾರಿಗಳನ್ನು ನಡೆದಂಗೆ ಇದನ್ನು ತಡೆ ವಹಿಸಬೇಕು ಅಂತ ನಾನು ಈ ಮೂಲಕ ನಿಮಗೆ ಆಗ್ರಹಿಸ್ತಾ ಇದ್ದೀನಿ. ಖಂಡಿತ.